ನಾವು ಇವತ್ತು ಬಂದಿರೋದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರ ಗ್ರಾಮದಲ್ಲಿ ನೆಲೆಸಿರುವ 7 ಕೋಟಿ ಒಡೆಯ ಶ್ರೀ ಮೈಲಾರಲಿಂಗೇಶ್ವರನ ಸನ್ನಿಧಿಗೆ. 7 ಕೋಟಿಗೋ ಚಾಂಗಮಲೋ ಚಾಂಗಮಲೋ ವರ್ಷದ ಭವಿಷ್ಯವಾಣಿಯನ್ನು ನುಡಿಯುವ ಮೈಲಾರ ಜಾತ್ರೆಗೆ ನಾವು ಇವತ್ತು ಬಂದಿದ್ದೀವಿ. ದೇವಸ್ಥಾನನ ಲೈಟಿಂಗ್ಸ್ಗಳಿಂದ ಎಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ ಅಲ್ವಾ. ಈ ದೃಶ್ಯವನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ ಬನ್ನಿ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಜಾತ್ರೆಗೆ ಬರ್ತಾ ಇರೋ ಭಕ್ತಾದಿಗಳು ತಮ್ಮ ಕುಟುಂಬದ ಸಮೇತವಾಗಿ ಎತ್ತಿನ ಬಂಡಿ, ಟ್ರ್ಯಾಕ್ಟ್ರು ಮತ್ತು ಟೆಂಪೋಗಳಲ್ಲಿ ಬರ್ತಾ ಇರೋದನ್ನು. ಇಲ್ಲಿ ನೋಡ್ರಪ್ಪ, ನೋಡಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಮಂದಿ ತಮ್ಮ ಟ್ರ್ಯಾಕ್ಟ್ರನ್ನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡಿ. ಶ್ರೀ ಕ್ಷೇತ್ರ ಮೈಲಾರಲಿಂಗೇಶ್ವರ ಜಾತ್ರೆಗೆ ಬಂದಿದ್ದೀರಿ. ಇಲ್ಲಿ ನೋಡ್ತಿರ್ಬೋದು, ಜಾತ್ರೆಗೆ ಬಂಡಿ ಮತ್ತು ಟ್ರ್ಯಾಕ್ಟರ್ ಎರಡು ತಗೊಬರ್ತಾರೆ, ಟೆಂಪೋನು ತಗೊಬರ್ತಾರೆ, ಬಸ್ಸಲ್ಲೂ ಬರ್ತಾರೆ. ನಮ್ಮ ರೈತರು ಬಂಡಿ ತಗೊಬರ್ತಾರೆ, ಎತ್ತು. ಸೊ ಅವ್ರಿಗೆ ಹೆಂಗೆ ನೆರಳು ಮಾಡ್ಕೊಳ್ತಾರೋ ಹಂಗೆ ಅವ್ರ ಪ್ರೀತಿಸೋ ಎತ್ತುಗಳು ಕೂಡ ನೆರಳಿರ್ಲಿ ಅಂತ ಹೇಳ್ಬಿಟ್ಟು ಟೆಂಟ್ ಹಾಕಿದ್ದಾರೆ. ಸೊ ಮೇವಿಗೆ ಗೋಲ್ದಿ ಥರ ಪೇಪರ್ ಎಲ್ಲ ರೆಡಿ ಮಾಡಿದ್ದಾರೆ. 2 ಬಂಡಿಗಳ ನಡುವೆ ಈ ಥರ ಟೆಂಟ್ ಹಾಕೋತಾರೆ. ಒಂದು 8 ದಿನ ಇಲ್ಲಿ ಇರ್ತಾರೆ. ಈ ಜಾತ್ರೆಗಂತಾನೆ ರೈತರು ತಮ್ಮ ಹೊಲನ ಖಾಲಿ ಬಿಡ್ತಾರೆ. ಯಾಕಂದರೆ ಈ ಜಾತ್ರೆಗೆ ಜನಗಳು ಕುಟುಂಬ ಸಮೇತ ಬಂಡಿ ಕಟ್ಕೊಂಡು, ಟ್ರ್ಯಾಕ್ಟರ್ ಕಟ್ಕೊಂಡು, ಟೆಂಪೋದಲ್ಲಿ ಬರ್ತಾರೆ ಅಲ್ವಾ. ಅವರು 8 ದಿನಗಳ ಕಾಲ ಇಲ್ಲೇ ಟೆಂಟ್ ಹಾಕ್ಕೊಂಡು ಇರಬೇಕು ಅಡುಗೆ ಮಾಡಿಕೊಂಡು. ಅದಕ್ಕೋಸ್ಕರ ರೈತರು ತಮ್ಮ ಹೊಲನ ಖಾಲಿ ಬಿಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನಾವು, 2 ಬಂಡಿಗಳ ನಡುವೆ ಟೆಂಟ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು, ತಮಗೆ ಟೆಂಟ್ ಹಾಕ್ಕೊಂಡಿದ್ದಾರೋ ಹಾಗೆ ತಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಒಂದಾಗಿರೋ ಈ ಎತ್ತುಗಳಿಗೂ ಕೂಡ ಟೆಂಟ್ ಹಾಕಿದ್ದಾರೆ. ಬಿಸಿಲಲ್ಲಿ ಅವು ಇರಬಾರ್ದು ಅಂತ. ಹಾಗೆ ಅವರು ಬಂಡಿ ಕಟ್ಕೊಂಡ್ಬರ್ತಾರಲ್ಲ, ಆಗಲೇ ಎತ್ತುಗಳಿಗೂ ಕೂಡ ಜೊತೆಲೇ ಮೇವು ತರ್ತಾರೆ. ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಮೇವು ತಿಂತಿದ್ದಾವೆ ಅಲ್ವಾ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಚಕ್ಡಿ ಪ್ರೇಮಿ ಗ್ಯಾಂಗ್ ಇದು. ಹೆಣ್ಮಕ್ಳು ಕಾಟ ಬೇಡ ಅಂತ ಬರೀ ಬಾಯ್ಸೆ ಬಂದಿದ್ದಾರೆ. 8 ಬಂಡಿಯಲ್ಲಿ ಇಷ್ಟು ಜನ ಬಂದಿರೋದು ಎಲ್ಲ ಗಂಡ್ಮಕ್ಳೆ, ಉತ್ತರ ಕರ್ನಾಟಕದ ಗಂಡ್ಮಕ್ಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಷ್ಟೊತ್ತು ನಾವು ಬ್ಯಾಚುಲರ್ಸ್ ನೋಡಿದ್ವಿ, ಇವಾಗ ಫ್ಯಾಮಿಲಿ ನೋಡೋಣ ಬನ್ನಿ. ಜೈ ಶ್ರೀರಾಮ್. ತುಂಬಿದ ಕುಟುಂಬವನ್ನು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಬನ್ನಿ ಇಲ್ಲಿ ಜಾತ್ರೆ ಬಗ್ಗೆ ಅವ್ರದ್ದು ಒಪಿನಿಯನ್ ಕೇಳೋಣ, ಏನು ಹೇಳ್ತಾರೆ ಅಂತ. ಹೊರಗೇನು ತಿನ್ನಲ್ಲ, ನಾವು ಮನೆಯಲ್ಲಿ ಎಲ್ಲ ತಂದಿರ್ತೀವಿ, ಅಡ್ಗೆ ಮಾಡ್ಕೊತೀವಿ. ಅಡ್ಗೆ ಮಾಡ್ಕೊಂಬಿಟ್ಟು ಎಲ್ಲ ತಿಂತೀವ್ರಿ. ಭಾಳ ಪವಾಡಿದೆ ದೇವ್ರದ್ದು. ನಾವು 15 ವರ್ಷದಿಂದ ಬರ್ತಾ ಇದ್ದೀವಿ. ಪಾಲಿಕೊಪ್ಪ ನಮ್ಮ ಗ್ರಾಮ, ಊರು ಎಲ್ಲ ಹುಬ್ಳಿ ತಾಲೂಕು. ನಾವೊಂದು 15 ವರ್ಷಲಿಂತ ಬರ್ತಾ ಇದ್ದೀವಿ. ಇಲ್ಲೇ ಬರಬೇಕು, ಇಲ್ಲೇ ಎಲ್ಲ ಜಾಗ ಮಾಡಬೇಕು, ಟೆಂಟ್ ಮಾಡ್ಕೋಬೇಕು. ನಮ್ಮ ಮಮ್ಮಿ ಬಂದಿರ್ತಾರೆ, ನಮ್ಮ ಅಮ್ಮ ಬಂದಿರ್ತಾರೆ, ನಮ್ಮ ಅಕ್ಕ ತಂಗಿರು ಬಂದಿರ್ತಾರೆ, ನಮ್ಮ ಕಾಕಂದ್ರು ಬಂದಿರ್ತಾರೆ, ಎಲ್ಲ ನಮ್ಮ ಕಾಕನ ಮಕ್ಳು ಇರ್ತಾರೆ, ನಾವೆಲ್ಲ ಇರ್ತೀವಿ. ಇಲ್ಲಿ ಬಂದ್ವಿ ಅಂದರೆ ಬರ್ಬೇಕಾದ್ರೆ ನಾವು ಟ್ರ್ಯಾಕ್ಟರ್ದಾಗೆ ಬರ್ತೀವಿ, ಟ್ರೇಲರ್ದಾಗೆ ಎಲ್ಲರೂ ಬರ್ತೀವಿ. ಈಗ ಮತ್ತೊಂದು ಫ್ಯಾಮಿಲಿ ನೋಡೋಣ ಬನ್ನಿ. ಇಲ್ಲೇ ಬಂದ್ ಅಡ್ಗಿ ಮಾಡ್ತೇವ್ರಿ. ಒಣ ದಿನ್ಸ ಅಂದ್ರ ಚುರ್ಮರಿ ಹಚ್ತೀವ್ರಿ, ಚುರ್ಮರಿ ಮತ್ತ ಉಂಡಿ ಅಂತ ಕಟ್ತೀವಿ, ಕರ್ಚಿಕಾಯಿ ಅಂತ ಮಾಡ್ಕೊಂಡ್ ಬರ್ತೀವಿ. ಮತ್ ನೆಕ್ಸ್ಟ್ ರೊಟ್ಟಿ,
ಉಳಿದಿದ್ದೆಲ್ಲ ಹೆಚ್ಚು ಹಾಕೊಂಬಂದು ಇಲ್ಲಿ ಅಡಿಗೆ ಮಾಡ್ತೇವ್ರಿ, ಎಲ್ರು ಸೇರಿ ಅಡಿಗೆ ಮಾಡ್ತೇವ್ರಿ. ರೊಟ್ಟಿ ಅಲ್ಲಿಂದಾನೆ ಮಾಡ್ಕೊಂಡ್ ಬರ್ತೀರಾ ಮನೆಯಿಂದನೇ? ರೊಟ್ಟಿ ಅಲ್ಲಿಂದ ಮಾಡ್ಕೊಂಡ್ಬಂದು ಮಿಕ್ಕಿದ್ದೆಲ್ಲ ಇಲ್ಲಿ ಮಾಡ್ಕೊಂತೀರಾ? ಸ್ವೀಟ್ ಏನೇನ್ ಮಾಡ್ತೀರಾ ಇಲ್ಲಿ? ಸ್ವೀಟ್ ಅಂದ್ರೆ ಕಾಣಿಕ ದಿನ ಬೆಲ್ಲದ ಬೇಳೆ ಚಪಾತಿ ಅಂತ ಮಾಡ್ತೇವೆ, ಅನ್ನ ಸಾಂಬಾರು, ಮತ್ತೆ ಇಲ್ಲಿ ದೋಣಿ ತುಂಬಿಸ್ತೀವ್ರಿ. ದೊಣ್ಣಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 34 ವರ್ಷ. ಬಂದ್ಮೇಲೆ ಒಂದ್ 5-6 ವರ್ಷ ಆಯ್ತು. ನೋಡಿ ಎಷ್ಟು ದೊಡ್ಡ ಫ್ಯಾಮಿಲಿ ಇದೆ. 30 ವರ್ಷದಿಂದ ಬರ್ತಿದ್ದೀರಾ? ವಂಶ ಪಾರಂಪರೆ ಎಲ್ರು. ಮತ್ತೀಗ ಟ್ರ್ಯಾಕ್ಟರ್ ಅಲ್ಲಿ ಬಂದಿರೋದಾ? ಫಸ್ಟ್ ಬಂಡಿ ಕಡ್ಕೊಂಡ್ ಬರ್ತಿದ್ರಾ? ಅಂದ್ರೆ ಹಸು ಎತ್ತುಗಳು? ಎಲ್ಲಿಂದ ಬಂದಿರೋದು ಅಕ್ಕ ನೀವು? ಸಂಕೀಪುರ. ಅರೆ ಇದೇನಪ್ಪ ಇಷ್ಟೊಂದು ಜನ ಟ್ರ್ಯಾಕ್ಟ್ರಲ್ಲಿ ಕೂತ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಗೂ ಅಲ್ಲ, ಇಲ್ಲಿ ಹರಿಯುವಂತಹ ತುಂಗಭದ್ರಾ ನದಿಗೆ. ಬನ್ನಿ ನಾವು ಹೋಗೋಣ. ಇಲ್ಲಿ ಜಾತ್ರೆಗೆ ಬರೋ ಎಲ್ಲ ಜನಗಳು ಕೂಡ ಇಲ್ಲೇ ತುಂಗಭದ್ರಾ ನದಿನಲ್ಲಿ ಸ್ನಾನ ಮಾಡಿಕೊಂಡು ಸನ್ನಿಧಾನಕ್ಕೆ ಹೋಗ್ತಾರೆ. ಅವ್ರು ಮಾತ್ರ ಅಲ್ಲ, ನೋಡಿ ಇಲ್ಲಿ ಎತ್ತುಗಳನ್ನ ಕೂಡ ಮೈ ತೊಳಿತಾರೆ, ಟ್ರ್ಯಾಕ್ಟ್ರನ್ನ ಕೂಡ ಇಲ್ಲೇ ಕರ್ಕೊಂಡ್ಬಂದು ಅದಕ್ಕೂ ಮೈ ತೊಳಿತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ? ಎತ್ತುಗಳು ನೋಡಿ ಎಷ್ಟು ಜಾಲಿ ಜಾಲಿ ಅವು ನೀರಲ್ಲಿ.